ಹಾಯ್ ಫ್ರೆಂಡ್, ನೋಡಿ ನಾನು ಕ್ಯಾಬೇಜ್ ಪಲ್ಯ ಮಾಡಿದ್ದೀನಿ. ಚಪಾತಿ ಮತ್ತು ಪೂರಿ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೋಡಿ, ಕೋಸು ಮತ್ತು ಕಡಲೆಬೇಳೆಯಿಂದ ನಾನೊಂದು ಪಲ್ಯ ಮಾಡಿದ್ದೀನಿ. ಇದು ಯಾವ ಥರ ಮಾಡೋದಂತ ಬನ್ನಿ ನೋಡ್ಕೊಂಬರೋಣ. ಹಾಯ್ ಫ್ರೆಂಡ್, ನೀವೆಲ್ಲರಿಗೂ ನಮಸ್ಕಾರ. ವಿದ್ಯಾ ಕುಕಿಂಗ್ ರೆಸಿಪಿಗೆ ಸ್ವಾಗತ. ನೋಡಿ, ಇವತ್ತು ನಾನು ಚಪಾತಿಗೆ ಅಥವಾ ಪೂರಿಗೆ ಎರಡಕ್ಕೂ ಸೆಟ್ಟಾಗುವಂಥ ಒಂದು ಕೋಸಿಂದ ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಕೋಸು ಪಲ್ಯ ಅಥವಾ ಕರಿ ಅಂತಲೂ ಹೇಳ್ತಾರೆ. ನೋಡಿ, ಒಂದು ಜಾರಲ್ಲಿ ನಾನು ಏನೇನು ಹಾಕ್ತೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್, ಈಗ ಪಲ್ಯಕ್ಕೆ ನಾವೊಂದು ಪೇಸ್ಟ್ ಮಾಡ್ಕೋಬೇಕು. ಹಸಿ ಕೊಬ್ಬರಿ ಹಾಕ್ತಿದ್ದೀನಿ. ಅದಕ್ಕೆ ಒಂದು ಜಾರಲ್ಲಿ ಹಸಿ ಕೊಬ್ಬರಿ ಮತ್ತು ನೋಡಿ ಸ್ವಲ್ಪ ಹಸಿ ಶುಂಠಿ ಹಾಕಬೇಕು. ಮತ್ತು ಸ್ವಲ್ಪ ಪುದೀನ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಗೋಡಂಬಿ ಒಂದು 4 ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಒಂದು 2-3 ಟೊಮೊಟೊ ದೊಡ್ಡದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಇಷ್ಟನ್ನು ನಾನು ಪೇಸ್ಟ್ ಮಾಡ್ತೀನಿ ಇವಾಗ. ಮತ್ತು ನೋಡಿ, ಈ ಪಲ್ಯಕ್ಕೆ ಇದು ಕಡಲೆಬೇಳೆ ನೆನೆ ಹಾಕ್ಕೊಂಡಿದ್ದೀನಿ. ನಾನು ಬಿಸಿನೀರಲ್ಲಿ 1 ಗಂಟೆ ಮುಂಚೆ ನಾನು ಕಡಲೆಬೇಳೆನ ನೆನೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ನೋಡಿ ಫ್ರೆಂಡ್, ನೋಡಿ ಒಂದು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಾಯಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಹಾಕಿದ್ದೀನಿ. ಬಾಡಿಸ್ಬೇಕು. ಈರುಳ್ಳಿ ಹಾಕಿದ್ರೆ ಕರಿಬೇವನ್ನು ಹಾಕ್ತಿದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಟೊಮೆಟೊ, ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಹಾಕ್ತಿದ್ದೀನಿ. ನಾನು ರುಬ್ಬೋದಕ್ಕೆ ಅಂತ ಸ್ವಲ್ಪ 2 ಹಾಕಿದ್ದೆ. ಮತ್ತು ಇದಕ್ಕೆ ಒಗ್ಗರಣೆಗೆ 2 ಹಾಕಿದ್ದೀನಿ. ನೋಡಿ, ನಾವು ಉಪ್ಪು ಹಾಕೋಣ. ಈಗ ಈರುಳ್ಳಿ, ಟೊಮೊಟೊ ಚೆನ್ನಾಗಿ ಇದೆಲ್ಲ ಪೇಸ್ಟ್ ಥರ ಆಗಬೇಕು. ಮೆತ್ತಿಗೆ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಇದೇ ಟೈಮಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಕೈ ಹಾಕ್ತೀನಿ. ಚೆನ್ನಾಗಿ ಎಣ್ಣೆ ಬಿಟ್ಕೊತೈತೆ. ಇವಾಗ ನಾನು ನೆನೆಸಿಟ್ಟಿರುವ ಕಡಲೆಬೇಳೆನ ಹಾಕ್ತಿದ್ದೀನಿ. ಇದು ಕೂಡ ಇದರಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು. ನೋಡಿ, ಕುದಿ ಬಂದಿದೆ. ಈಗ ರುಬ್ಬಿ ಇಟ್ಕೊಂಡಿರುವ ಇದನ್ನು ಮಿಕ್ಸರನ್ನು ಇದಕ್ಕೆ ಹಾಕ್ತಿದ್ದೀನಿ. ನೋಡಿ, ಈ ರೀತಿ ಆಗಿದೆ. ಇವಾಗ ಹೆಚ್ಚಿಟ್ಕೊಂಡಿದ್ವಲ್ಲ ಸಣ್ಣದಾಗಿ ಕ್ಯಾಬೇಜನ್ನು, ಕೋಸನ್ನು ಇದರೊಳಗೆ ಹಾಕ್ತಿದ್ದೀನಿ. ನೋಡಿ, ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ
ಮಿಕ್ಸ್ ಮಾಡಿ ನೋಡಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೆಳಗಿಂದ ಮೇಲ್ಗಡೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟಿಂದ ಮುಚ್ಚಿಬಿಡಿ. ಒಂದು 5 ನಿಮಿಷ ಮಿನಿಮಮ್ ಇದು ಬೇಯಬೇಕು. ನೋಡಿ, ನಮ್ಮದು ಪಲ್ಯ ರೆಡಿ ಆಯಿತು. ಕೋಸು ಪಲ್ಯ ರೆಡಿಯಾಗಿದೆ. ಈಗ ಕೆಳಗೆ ಇಳಿಸ್ತೀನಿ. ಕೆಳಗಿಳಿಸಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಹೇಗಾಗಿದೆ ಅಂತ. ಎಲ್ಲ ಮುಗೀತು. ಕೆಳಗೆ ಇಳಿಸಿ ನಿಮಗೆ ತೋರಿಸ್ತಾ ಇರೋದು. ಈಗ ಚಪಾತಿ ಜೊತೆ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ ಮುಗೀತು. ಚಪಾತಿ ಜೊತೆ ಬಿಸಿ ಬಿಸಿ ಕೋಸು ಪಲ್ಯ ರೆಡಿ ಆಯಿತು. ನೋಡಿ, ನಿಮ್ಗೆ ಹೇಗೆ ಅನ್ನಿಸ್ತಾ ಕಮೆಂಟ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್.